ಯುವನ್ ಫಿಟ್ನೆಸ್ ಹೆಸರಲ್ಲಿ ಉದ್ಘಾಟನೆಗೊಂಡ ನೂತನ ಜಿಮ್. ಆರೋಗ್ಯವೇ ಮಹಾಭಾಗ್ಯ ಎಂಬ ಮಾತಿನಂತೆ ಇಂದಿನ ಯುವಜನತೆ ಸೇರಿದಂತೆ ಎಲ್ಲರೂ ತಮ್ಮ ಆರೋಗ್ಯ ಮತ್ತು ಫಿಟ್ನೆಸ್ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಾ ಇದ್ದಾರೆ. ಇದೀಗ ಫಿಟ್ನೆಸ್ ಪ್ರಿಯರಿಗಾಗಿ ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ನೂತನ ಜಿಮ್ ಒಂದು ಆರಂಭಗೊಂಡಿದೆ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ನ್ಯಾನಪ್ಪನಹಳ್ಳಿಯಲ್ಲಿ ನೂತನವಾಗಿ ಆರಂಭಗೊಂಡಿರುವ ಯುವರಾಜ್ ಅವರ ಮಾಲೀಕತ್ವದಲ್ಲಿ ಯುವನ್ ಫಿಟ್ನೆಸ್ ಜಿಮ್ ಅನ್ನು ಗಣ್ಯರು ಹಾಗೂ ಸ್ಥಳೀಯರ ಸಮ್ಮುಖದಲ್ಲಿ ಉದ್ಘಾಟಿಸಲಾಯಿತು. ಇನ್ನು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸತೀಶ್ ರೆಡ್ಡಿ ಹಾಗೂ ಆಂಧ್ರಪ್ರದೇಶದ ಪಲಮನೇರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ವೆಂಕಟಗೌಡ ಹಾಗೂ ಹೊಂಬಸಂದ್ರ ಶ್ರೀನಿವಾಸ ರೆಡ್ಡಿ ಮತ್ತು ನ್ಯಾನಪ್ಪನಹಳ್ಳಿ ಮಂಜು ಆಗಮಿಸಿದರು. ಇನ್ನು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಪಲಮನೇರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ವೆಂಕಟಗೌಡ ಇಬ್ಬರು ಸಹ ನೂತನವಾಗಿ ಉದ್ಘಾಟನೆಗೊಂಡ ಜಿಮ್ನಲ್ಲಿರುವ ಉಪಕರಣಗಳಲ್ಲಿ ವರ್ಕೌಟ್ ಮಾಡಿ ಸಂತೋಷಗೊಂಡರು. ಇನ್ನು ಯುವನ್ ಫಿಟ್ನೆಸ್ ಕೇವಲ ವಯಸ್ಕರಿಗೆ ಮಾತ್ರವಲ್ಲದೆ ಮಕ್ಕಳಿಗೂ ಸಹ ಕರಾಟೆ ತರಬೇತಿಗಳು ಸಹ ಲಭ್ಯವಿದೆ. ಇನ್ನು ಯುವನ್ ಫಿಟ್ನೆಸ್ ಕೇವಲ ವಯಸ್ಕರಿಗೆ ಮಾತ್ರವಲ್ಲದೆ ಮಕ್ಕಳಿಗೂ ಸಹ ಕರಾಟೆ ತರಗತಿಗಳು ಸಹ ಲಭ್ಯವಿದೆ. ಈ ಜಿಮ್ನಲ್ಲಿರುವ ಆಧುನಿಕ ವರ್ಕೌಟ್ ಉಪಕರಣಗಳು, ಅನುಭವಿ ಟ್ರೈನರ್ಗಳ ಮಾರ್ಗದರ್ಶನ ಹಾಗೂ ಉತ್ತಮ ವಾತಾವರಣದೊಂದಿಗೆ ಫಿಟ್ನೆಸ್ಗೆ ಅಗತ್ಯವಿರುವ ಹಲವು ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಯುವಜನರು ಮಾತ್ರವಲ್ಲದೆ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಹೊಂದಿರುವ ಎಲ್ಲಾ ವಯೋಮಾನದವರಿಗೂ ಅನುಕೂಲವಾಗುವಂತೆ ಜಿಮ್ ಅನ್ನು ರೂಪಿಸಲಾಗಿದೆ. ಮಹಿಳೆಯರು ತಮ್ಮ ಮನೆಯಲ್ಲಿ ಜಿಮ್ ಇದೆ ಎಂದು ಭಾವಿಸಿ ತಾಲೂಕು ಬೆಳೆಸುವ ವಾತಾವರಣ ಕಲ್ಪಿಸಿ ಕೊಡ್ತೇವೆ ಎಂದು ಮಾಲೀಕರು ಭರವಸೆಯನ್ನು ನೀಡಿದರು. ಆರೋಗ್ಯಕರ ಜೀವನ ಶೈಲಿಯನ್ನು ಉತ್ತೇಜಿಸುವ ಉದ್ದೇಶದಿಂದ ಈ ಜಿಮ್ ಆರಂಭಿಸಲಾಗಿದ್ದು ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಒಟ್ಟಿನಲ್ಲಿ ಆಧುನಿಕ ಸೌಲಭ್ಯಗಳೊಂದಿಗೆ ಆರಂಭಗೊಂಡಿರುವ ಈ ನೂತನ ಜಿಮ್ ಸ್ಥಳೀಯರ ಫಿಟ್ನೆಸ್ ಆಸಕ್ತಿಗೆ ಮತ್ತಷ್ಟು ಉತ್ತೇಜನ ನೀಡುವ ನಿರೀಕ್ಷೆ ಇದೆ. ರಿಪೋರ್ಟ್ ಪ್ರಶಾಪ ಟಿವಿ ಬೆಂಗಳೂರು. ನನ್ನ ಹೆಸರು ರಘು. ನಾನು 2-3 ಇಯರ್ಸಿಂದ ಜಿಮ್ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ನನಗೆ. ಸೊ ಯುವನ್ ಫಿಟ್ನೆಸ್ ಅನ್ನೋದು ಬೊಮ್ಮನಹಳ್ಳಿಯಲ್ಲಿ ದೇವಚಿಕ್ಕಳ್ಳಿ ಮೈನ್ ರೋಡ್ ನಿಯರ್ ಸ್ಟೋನ್ ಪಾರ್ಕ್, ಲೈಕ್ ಸೌತ್ ಬೆಂಗಳೂರಲ್ಲಿ ಬಿಗ್ಗೆಸ್ಟ್ ಜಿಮ್ ಇದು. ಸೊ ನಾವು ಇಂಟರ್ನ್ಯಾಷನಲ್ ಲೈಕ್ ಅಡ್ವಾನ್ಸ್ಡ್ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡಿದ್ದೀವಿ ಇಲ್ಲಿ. ಸೊ ಸ್ಟೀಮ್ ಬಾತ್ ಇದೆ, ಐಸ್ ಬಾತ್ ಇದೆ, ಸೊ ಅಡ್ವಾನ್ಸ್ಡ್ ಟ್ರೆಡ್ಮಿಲ್ಸ್ ಇದ್ದಾವೆ. ಸೊ ಎಲ್ಲ ಥರ ಅಡ್ವಾನ್ಸ್ಡ್ ಎಕ್ವಿಪ್ಮೆಂಟ್ಸ್ ನಾವು ಯೂಸ್ ಮಾಡಿರೋದು. ಸರ್, ಒಂದಷ್ಟು ಯುವಕರು ತಮ್ಮ ಬಾಡಿಗಳನ್ನು ಬಿಲ್ಡ್ ಮಾಡಬೇಕು ಅಂಥವ್ರಿಗೆ ಸರ್ ನಮ್ಮ ಹತ್ರ ಲೈಕ್ ಎಕ್ಸ್ಪೀರಿಯನ್ಸ್ ಟ್ರೈನರ್ಸ್ ಇದ್ದಾರೆ, ಜನರಲ್ ಟ್ರೈನರ್ಸು ಇದ್ದಾರೆ. ಸೊ ಎಲ್ಲ ಥರನೂ ನಾವು ಸಪೋರ್ಟ್ ಕೊಡ್ತೀವಿ. ಆಮೇಲೆ ಲೇಡೀಸ್ ಟ್ರೈನರ್ಸು ಇದ್ದಾರೆ ನಮ್ಮ ಹತ್ರ. ಸರ್, ಒಂದು ವೇಳೆ ಯುವಕರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ರಾಜ್ಯ ಮಟ್ಟದಲ್ಲಿ ಫಿಟ್ನೆಸ್ಸನ್ನು ಸ್ಪರ್ಧೆಗೆ ಭಾಗವಹಿಸಬೇಕು, ಟ್ರೈನಿಂಗ್ ಕೊಡ್ತೀರಾ, ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಎಲ್ಲರೂ ಇವಾಗಿರೋ ಸಿಚುವೇಷನಲ್ಲಿ ಎಲ್ಲರೂ ಜಿಮ್ಮಿಗೆ ಬಂದು ವರ್ಕೌಟ್ ಮಾಡಲೇಬೇಕು. ವರ್ಕೌಟ್ ಮಾಡ್ದಾಗಲೇ ಅವ್ರ ಹೆಲ್ತು, ಅವ್ರ ಲೈಫ್ ಸ್ಟೈಲು, ಅವರು ಒಂದು ಬಟ್ಟೆ ಹಾಕೊಬೇಕಂದ್ರೂ ವರ್ಕೌಟ್ ಮಾಡಿದ್ರೆ ಅದಕ್ಕೊಂದು ಬಟ್ಟೆಗೆ ಅರ್ಥ ಇರುತ್ತೆ. ಲೈಕ್ ಅಷ್ಟು ಚೆನ್ನಾಗಿ ನಾವು ರೆಡಿ ಆಗ್ಬೋದು. ನಮಸ್ಕಾರ, ನನ್ನ ಹೆಸರು ಶಾಲಿನಿ ಅಂತ. ನಾವು ಯುವನ್ ಜಿಮ್ ಫಿಟ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ ಹೊಸದಾಗಿ. ನೀವು ಬಂದು ಇಲ್ಲಿ ನೋಡಿದ್ರೆ ಎಕ್ವಿಪ್ಮೆಂಟ್ಸ್ ಎಲ್ಲ ನ್ಯೂ ಎಕ್ವಿಪ್ಮೆಂಟ್ಸ್ ಇನ್ಸ್ಟಾಲ್ ಮಾಡಿದ್ದೀವಿ ನಾವು. ಆಲ್ರೆಡಿ ಫಿಟ್ನೆಸ್ ಏನಕ್ಕೋಸ್ಕರ ಅಂದರೆ ಮನುಷ್ಯರು ಎಲ್ಲ ಬ್ಯುಸಿ, ಸಿಸ್ಟಮ್ ಜೊತೆಗೆ, TV ಜೊತೆಗೆ, ಮೊಬೈಲ್ ಜೊತೆಗೆ, ಅದ್ರ ಜೊತೆಗೆ ಬಿಸ್ನೆಸ್ ಮಾಡ್ತಾ ಇದ್ದೀರಾ. ಬಟ್ ಲೈಫ್ಗೆ, ನಮ್ಮ ಬಾಡಿಗೆ ಒಂದು ಎಕ್ಸಸೈಸ್ ಬೇಕು, ಒಂದು ಫ್ರೀನೆಸ್ ಬೇಕು, ಮೈಂಡ್ ರಿಲ್ಯಾಕ್ಸೇಷನ್ ಬೇಕು ಅಂದರೆ ಜಿಮ್ ಫಿಟ್ನೆಸ್ಗೆ ಬರಬೇಕು. ನೀವು ಫಿಟ್ ಆಗಿರಬೇಕು. ನೀವು ಫಿಟ್ ಆಗಿದ್ರೆ ಆರೋಗ್ಯವಾಗಿರ್ತೀರ. ನೀವು ಆರೋಗ್ಯವಾಗಿದ್ದರೆ ಬಿಸ್ನೆಸ್ ಆರೋಗ್ಯವಾಗಿರುತ್ತೆ, ಎಲ್ಲ ಸರಿಯಾಗುತ್ತೆ. ಅದಕ್ಕೆ ಇಟ್ಟಿರೋದು. ನೀವು ಇವಾಗ ಒಂದು ವಾಕ್ ಮಾಡಬೇಕು ಅಂದರೆ ರಸ್ತೆಯಲ್ಲಿ ಟ್ರಾಫಿಕ್, ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ, ಒಂದು ಪಾರ್ಕ್ ಹೋಗೋಕ್ಕಾಗಲ್ಲ, ಹತ್ರ ಇರಲ್ಲ. ನಿಮಗೋಸ್ಕರ ಒಂದು ½ ಅನ್ ಅವರ್ ಟೈಮ್ ರೆಕ್ಯೂಟ್ ಮಾಡಿಕೊಂಡು ಬಂದು ಜಿಮ್ ಮಾಡ್ಕೊಂಡು ಹೋಗಿದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತಲೇ ಫಿಟ್ನೆಸ್ ಇಟ್ಟಿರೋದು ಅಷ್ಟೇ. ನಾವು ಫಿಟ್ನೆಸ್ ಬಂದ ಮೇಲೆ ನೀವು ಫಿಟ್ ಆಗಿರಬೇಕು. ಒಂದ್ಸತಿ ವಿಸಿಟ್ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗಿದ್ರೆ ಜಾಯ್ನ್ ಆಗಿ, ಮತ್ತೆ ಮೆಂಬರ್ಸ್ನ ಜಾಯ್ನ್ಸ್ ಮಾಡಿ. ಸ್ಪೆಷಲಿಸ್ಟ್ ಸರ್, ಮಕ್ಕಳಿಗೂ ಇದೆ, ದೊಡ್ಡವ್ರಿಗೂ ಇದೆ. ಕೋಲ್ಡ್ ಬಾತ್ ಇದೆ, ಸ್ಟೀಮ್ ಬಾತ್ ಇದೆ, ಥ್ರೆಡ್ಮಿಲ್ ಆಗಲಿ, ಸೈಕ್ಲಿಂಗ್ ಆಗಲಿ, ವೆಯ್ಟ್ ಲಿಫ್ಟಿಂಗ್ ಆಗಲಿ, MMA ಕ್ಲಾಸಸ್ ಇದೆ, ಕರಾಟೆ ಇದೆ, ಜುಂಬಾ ಇದೆ, ಭರತನಾಟ್ಯಂ ಇದೆ, ಎಲ್ಲ ಇದೆ ಸರ್. ನೀವು ಒನ್ಸ್ ವಿಸಿಟ್ ಮಾಡಿ. ಮಕ್ಕಳಿಗೂ ನಿಮಗೂ ಒಂದೇ ಪ್ಲೇಸ್ ಇರುತ್ತೆ. ಮಕ್ಕಳು ನೋಡ್ಕೋಬೇಕಂತಾನೆ ಟೈಮ್ ಇರಲ್ಲ ಅಂತೀರಾ. ಇವಾಗ ಮಕ್ಕಳು 1 ಅವರ್ ಅಲ್ಲಿ ಬಿಡಿ, ನೀವು 1 ಅವರ್ ಮಾಡ್ಕೊಂಡು ಆರಾಮಾಗಿ ಹೋಗಿ ಮನೆಗೆ. ಮೇಡಮ್, ಒಂದಷ್ಟು ಜಿಮ್ಮಿಗೆ ಬರ್ಬೇಕಾದ್ರೆ ಒಂದಷ್ಟು ಯಾಕಂದ್ರೆ ಸಾಕಷ್ಟು ಕಡೆ ನೋಡ್ತಾ ಇದ್ದೀವಿ, ಯಾಕಂದ್ರೆ ಹೆಚ್ಚಾಗಿ ಮಹಿಳೆಯರಿಗೆ ಸೇಫ್ಟಿ ಬೇಕಾಗುತ್ತೆ. ಇಲ್ಲಿ ಬಂದ್ಮೇಲೆ ಮನೆ ತರ ಇದು, ಅವ್ರಿಗೆ ಮನೆ ತರ. ಕೋಚಸ್ ಆಗಲಿ, ಯಾರೇ ಆಗಲಿ, ಏನೇ ಆಗಲಿ, ಸಮಸ್ಯೆ ಏನೇ ಇರಲಿ, ಡೈರೆಕ್ಟ್ ಟು ಡೈರೆಕ್ಟ್ ಹೇಳ್ಬೋದು. ನಾವು ಏನೇ ಇದ್ರೆ ಅವ್ರು ಸಾಲ್ವ್ ಮಾಡ್ತೀವಿ. ಅಂಥವ್ರನ್ನ ನಾವು ಕೋಚಿಂಗ್ಗೆ ಹಿಡ್ಕೊಳೋದು ಇಲ್ಲ, ಎಂಥವ್ರೇ ಆಗಲಿ. ಇಲ್ಲಿ ಮಹಿಳೆಯರಿಗೆ ಯಾವ ರೀತಿ ಸೇಫ್ಟಿಗೆ ಅಥವಾ ಮಹಿಳೆಯರಿಗೆ ವಾಶ್ರೂಮ್ಸ್ ಎಲ್ಲ ಸಪ್ರೇಟ್ ಇದೆ. ಕಂಪ್ಲೀಟ್ ಕ್ಯಾಮ್ರಾದಲ್ಲಿದೆ, 360 ಡಿಗ್ರಿ ಕಂಪ್ಲೀಟ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗುತ್ತೆ. ಏನೊಂದಾಗಲಿ ನಾವು ವಾಚಿಂಗ್ ಮಾಡ್ತಾನೆ ಇರ್ತೀವಿ. ಸೆಕೆಂಡ್ ಐ ಕಂಟ್ರೋಲಲ್ಲಿ ಇರುತ್ತೆ. ಇಲ್ಲಿ ನೀವೇನು ಸಮಸ್ಯೆ ಇಲ್ಲ, ಹೆಂಗಸ್ರಿಗಾಗಲಿ ಗಂಡಸ್ರಿಗಾಗಲಿ ಏನೊಂದು ಪ್ರಾಬ್ಲಮ್ ಇಲ್ಲ. ಎಲ್ಲರಿಗೂ ನಮಸ್ಕಾರ.
ಇವತ್ತು ನನ್ನ ಹೆಸರು ಯುವರಾಜು. ಇವತ್ತು ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಅತಿ ದೊಡ್ಡ ಜಿಮ್ಮು ಯುವನ್ ಫಿಟ್ನೆಸ್ ಅಂತ ದೇವರಚಿಕ್ಕನಹಳ್ಳಿ ಮೈನ್ ರೋಡ್ ನಿಯರ್ ಬಂಡೆ ಪಾರ್ಕ್ ಹತ್ರ ಇವತ್ತು ಪ್ರಾರಂಭ ಆಗಿದೆ. ಈ ಬೊಮ್ಮನಹಳ್ಳಿ ಕ್ಷೇತ್ರದವರೇ ಎಲ್ಲರೂ ಕೂಡ ಬಂದು ಇಲ್ಲೊಂದು ಸತಿ ನೋಡಿ. ನಮ್ಮ ಜಿಮ್ಮಲ್ಲಿ ಯುವನ್ ಫಿಟ್ನೆಸ್ಸಲ್ಲಿ ಎಲ್ಲ ದೊಡ್ಡದು ಮಾಡಿರೋದು 10,000 ಸ್ಕ್ವೇರ್ ಫೀಟಲ್ಲಿ ಮಾಡಿದ್ದೀವಿ. ಫಿಟ್ನೆಸ್ಗೋಸ್ಕರ ಎಲ್ಲ ಕೂಡ ಪ್ರತಿಯೊಂದು ಯಾವ ಜಿಮ್ಮಲ್ಲಿರಲ್ಲ ಅಷ್ಟು ದೊಡ್ಡ ಜಿಮ್ಮಲ್ಲಿ ಅಷ್ಟು ದೊಡ್ಡದಲ್ಲಿ ಮಾಡಿದ್ದೀವಿ. ಇಲ್ಲಿ ಬಂದು ಎಲ್ಲರೂ ಕೂಡ ನೋಡಬೇಕು. ನಮ್ಮ ಜಿಮ್ಮಲ್ಲಿ ಯುವನ್ ಫಿಟ್ನೆಸ್ ಜಿಮ್ಮಲ್ಲಿ ಆಲ್ರೆಡಿ ಐಸ್ ಬಾತ್ ಇದೆ, ಸ್ಟೀಮ್ ಬಾತ್ ಇದೆ, ಯೋಗ ಇದೆ, ಕರಾಟೆ ಇದೆ, ಎಲ್ಲ ಥರ ಇದೆ. ಯಾಕಂದರೆ ಇಲ್ಲಿ ಬರೋರು ಬೇರೆ ಕಡೆ ಎಲ್ಲಿ ಹೋಗಬಾರ್ದು ಆ ಥರ ಮಾಡಿದ್ದೀವಿ. ಫಿಟ್ನೆಸ್ಗೋಸ್ಕರ ಯುವನ್ ಫಿಟ್ನೆಸ್ ಅನ್ನೋದು ಏನಂದರೆ ಇಲ್ಲಿ ಬಂದು ನೋಡಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ. ಖಂಡಿತ ಬೊಮ್ಮನಹಳ್ಳಿ ಅವ್ರಿಗಾಗಲಿ ಎಲ್ಲರೂ ನಮ್ಮ ಕರ್ನಾಟಕದವರು ಎಲ್ಲರೂ ಕೂಡ ಬಂದು ಇಲ್ಲಿ ನೋಡಿ ಎಲ್ಲ ವರ್ಕೌಟ್ ಮಾಡಬೇಕು. ವಿಸಿಟ್ ನೋಡಿಕೊಂಡು ಎಲ್ಲ ನಿಮ್ಗೆ ಇಷ್ಟ ಆದರೆ ಮಾತ್ರ ಮಾಡ್ಕೋಬೇಕಂತ ಕೇಳ್ಕೊತಾ ಇದ್ದೀನಿ. ಅದೇ ಬಿಟ್ಟು ಮಿಕ್ಕಿದ್ದು ಕೂಡ ನಾನು ಈ ಕರ್ನಾಟಕ ಅವರು ನಾನು ಈ ಹತ್ರ 30 ವರ್ಷದಿಂದ ಇಲ್ಲಿದ್ದೀನಿ, ಇಲ್ಲೇ ಊಟ ತಿಂತಾಯಿದ್ದೀನಿ. ನಮ್ಮ ಕರ್ನಾಟಕದವರೆಲ್ಲರೂ ಬಂದು ನಮ್ಮ ಯುವನ್ ಫಿಟ್ನೆಸ್ ಜಿಮ್ನು ಕ್ಷೇತ್ರದಲ್ಲಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ನನಗೆ ಮುಂದೆ ಬಿಡಿಸ್ಬೇಕು ಅಂತ ನಿಮ್ಮನ್ನು ಬೇಡ್ಕೊತಾ ಇದ್ದೀನಿ. ಏನು ಉದ್ದೇಶ? ಇದು ಬಂದು ಫಿಟ್ನೆಸ್ಗೋಸ್ಕರ. ಅಂದರೆ ಎಲ್ಲರೂ ಬಿಸಿ ಇರ್ತಾರೆ. ಇಲ್ಲಿ ಜಿಮ್ಮಲ್ಲಿ ಬಂದು ಫಿಟ್ನೆಸ್ಗೋಸ್ಕರ ಥ್ರೆಡ್ಮಿಲ್ ಮಾಡಿಕೊಂಡು ಸ್ವಲ್ಪ ಹೊತ್ತು ವರ್ಕೌಟ್ ಮಾಡಿಕೊಂಡ್ರೆ ಐಸ್ ಬಾತ್ ಇದೆ, ಸ್ಟೀಮ್ ಬಾತ್ ಇದೆ, ಎಲ್ಲ ನೋಡಿದ್ರೆ ಇನ್ನೂ ಸ್ವಲ್ಪ ಹೊತ್ತು ಚೆನ್ನಾಗಿರ್ತಾರೆ. ಅದೇ ಬಿಟ್ಟು ನಮ್ಮ ಇದು ಲೋಗೋ ಸಿಂಬಲು ಎಲ್ಲರೂ ಕೂಡ ಬಂದು ಒಂದು ಸತಿ ಚೆಕ್ ಮಾಡಿ ವಿಸಿಟ್ ಮಾಡಿಬಿಟ್ಟು ನಮ್ಮನ್ನು ಮುಂದೆ ಬರಬೇಕಂತ ಬೇಡ್ಕೊತಾ ಇದ್ದೀನಿ.